ಹಿಂದೂ ಪುಣ್ಯಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಶಕ್ತಿಪೀಠವೆಂದು ಪ್ರಸಿದ್ಧಿ ಪಡೆದಿರುವ ಅಸ್ಸಾಮಿನ ಕಾಮಾಖ್ಯ ಮಂದಿರದ ಹಿನ್ನೆಲೆಯನ್ನು ನೋಡೋಣ. ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಮಹಾಯಜ್ಞದ ಸಂಕಲ್ಪವನ್ನು ಮಾಡುತ್ತಾನೆ. ಆ ಯಜ್ಞಕ್ಕೆ ಸಮಸ್ತ ದೇವತೆಗಳನ್ನು ಹಾಗೂ ಋಷಿಗಣಗಳನ್ನು ಆಮಂತ್ರಿಸುತ್ತಾನೆ. ಆದರೆ ತನ್ನ ಮಗಳಾದ ಸತೀದೇವಿ ಹಾಗೂ ಅಳಿಯ ಶಿವನನ್ನು ಆಮಂತ್ರಿಸುವುದಿಲ್ಲ. ಆದರೆ ಸತೀದೇವಿಗೆ ತನ್ನ ತಂದೆ ಆಯೋಜಿಸಿರುವ ಯಜ್ಞಕ್ಕೆ ಹೋಗಬೇಕೆಂಬ ತೀವ್ರ ಹಂಬಲ ಉಂಟಾಗಿ ತನ್ನ ಪತಿ ಶಿವನನ್ನು ಕೇಳಿದಾಗ ಶಿವನು ಆಮಂತ್ರಣವಿಲ್ಲದೆ ಹೋದರೆ ಅವಮಾನವಾದೀತು, ಹಾಗಾಗಿ ಹೋಗುವುದು ಬೇಡವೆಂದು ಹೇಳುತ್ತಾನೆ. ಸತಿ ಹಠ ಹಿಡಿದು ಪತಿಯ ಮಾತನ್ನೂ ಕೇಳದೆ ಒಬ್ಬಳೇ ಯಜ್ಞಕ್ಕೆ ತೆರಳುತ್ತಾಳೆ. ಸತೀದೇವಿಯು ತನ್ನ ತಂದೆಯ ಮನೆಗೆ ಬಂದಾಗ ಯಾರೊಬ್ಬರೂ ಅವಳನ್ನು ಸ್ವಾಗತಿಸುವುದಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಶಿವನನ್ನು ಪ್ರಜಾಪತಿ ನಿಂದಿಸುತ್ತಾನೆ. ದುಃಖಭರಿತ ಕೋಪವನ್ನು ತಡೆಯಲಾರದ ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಈ ಸುದ್ದಿ ತಿಳಿದ ಶಿವನು ಕೋಪದಿಂದ ತನ್ನ ಜಟೆಯಿಂದ ಒಂದು ಕೂದಲನ್ನು ನೆಲಕ್ಕೆ ಹಾಕುತ್ತಾನೆ. ಕೂಡಲೇ ವೀರಭದ್ರನು ಹುಟ್ಟುತ್ತಾನೆ. ವೀರಭದ್ರನಿಗೆ ದಕ್ಷನನ್ನು ನಾಶ ಮಾಡಲು ಆಜ್ಞಾಪಿಸುತ್ತಾನೆ. ನಂತರ ಯಾಗಶಾಲೆಗೆ ತೆರಳಿದ ವೀರಭದ್ರನು ದಕ್ಷನನ್ನು ಸಂಹರಿಸುತ್ತಾನೆ. ಯಾಗಶಾಲೆಗೆ ಬಂದ ಶಿವನು ತನ್ನ ಪತ್ನಿ ಸತೀದೇವಿಯ ದೇಹವನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ದುಃಖದಿಂದ ಅಲೆಯುತ್ತಾನೆ. ಲಯಕಾರನಾದ ಶಿವನ ಈ ಸ್ಥಿತಿಯನ್ನು ನೋಡಲಾರದ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಸತಿಯ ದೇಹವನ್ನು ಸಣ್ಣ ಸಣ್ಣ ಭಾಗಗಳಾಗಿ ಕತ್ತರಿಸುತ್ತಾನೆ. ಆ ದೇಹದ ಭಾಗಗಳು ಭೂಮಿಯ ಮೇಲೆ ಬಿದ್ದು ಅದೇ ಇಂದು ಶಕ್ತಿಪೀಠಗಳಾಗಿವೆ. ಸತಿಯ ಯೋನಿ ಬಿದ್ದ ಜಾಗವೇ ಇಂದು ಕಾಮಾಖ್ಯ ಮಂದಿರ. ಕಾಮಾಖ್ಯ ಮಂದಿರವು ಯೋನಿಮಂಡಲವಾಗಿ ತಂತ್ರ ಹಾಗೂ ಶಕ್ತಿಗೆ ಮೂಲ ಸ್ಥಾನವಾಗಿ ಹಲವಾರು ಶಾಕ್ತ ಉಪಾಸಕರನ್ನು ಆಕರ್ಷಿಸುತ್ತಿದೆ.